ಸಿ.ಟಿ. ರವಿಯವರನ್ನು ಸಂಘ ಪರಿವಾರ ಬೆಳೆಸುತ್ತಿರುವುದಕ್ಕೆ ಒಂದು ಚಾರಿತ್ರಿಕ ರಾಜಕೀಯ ಕಾರಣವಿದೆ. ಕರ್ನಾಟಕದಲ್ಲಿ ಎಲ್ಲಿಯವರೆಗೆ ಒಕ್ಕಲಿಗರು ಬಿಜೆಪಿ ಜೊತೆಯಲ್ಲಿ ದೊಡ್ಡ ಮಟ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಬಿಜೆಪಿಗೆ ಸ್ವತಂತ್ರವಾಗಿ ಅಧಿಕಾರ ನಡೆಸಲು ಸಾಧ್ಯವಾಗುವುದಿಲ್ಲ. ಲಿಂಗಾಯತರಿಂದ ಬ್ರಾಹ್ಮಣರು ಅಧಿಕಾರ ಪಡೆಯಬೇಕಾದರೆ ಮಧ್ಯದಲ್ಲೊಂದು ಒಕ್ಕಲಿಗ ಮುಖ RSSನವರಿಗೆ ಬೇಕಾಗಿದೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ, ಸಿ.ಟಿ. ರವಿ ಈ ಎಲ್ಲ ಪ್ರಯೋಗಗಳ ಹಿಂದೆ ಒಂದು ಬಲವಾದ ಕಾರಣವಿದೆ. ಸಿ.ಟಿ. ರವಿ ಹಿಂದೆ ಸಂತೋಷ್, ವಿಜಯೇಂದ್ರ ಹಿಂದೆ ಯಡಿಯೂರಪ್ಪ ಇರುವಂತೆ ಭಾಸವಾಗ್ತಾ ಇದೆ. RSSನ ಉದ್ದೇಶ ಏನೆಂಬುದನ್ನು ತಿಳಿಯಲು ಗೋಧಿ ಮೀಡಿಯಾಗಳು ಏನು ಹೇಳ್ತಾ ಇವೆ ಎಂಬುದನ್ನು ಗಮನಿಸಬೇಕು. ನಮಸ್ಕಾರ ಸ್ನೇಹಿತರೆ. ತಲೆಗೆ ಪೆಟ್ಟಾಗಿದೆ ಎಂದು ಪಟ್ಟಿ ಕೊಟ್ಟುಕೊಂಡು ಸುತ್ತಾಡಿದ ಸಿ.ಟಿ. ರವಿ ರೆಸ್ಟ್ ಮಾಡುವಂತೆ ಕಾಣ್ತಾ ಇರಲಿಲ್ಲ. ಮಾಧ್ಯಮಗಳು ವಾಪಸ್ ಹೋಗುವವರೆಗೂ ಸಿ.ಟಿ. ರವಿ ಸುಮ್ಮನಾಗ್ತಾರೋ ಇಲ್ವೋ ಎಂದು ವಿಜಯೇಂದ್ರ ಬಣದವರು ಪೀಕ್ಲಾಟ ಶುರು ಮಾಡಿದ್ರಂತೆ. ಅತ್ಯಂತ ಕೆಟ್ಟ ಪದವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿಯೂ ಕೂಡ ಹೀರೋ ಎಂಬಂತೆ ರವಿ ಚಿತ್ರಿತವಾಗುತ್ತಿರುವ ಹಿಂದಿರುವ ಬಿಜೆಪಿಯ ಬಣ ರಾಜಕಾರಣಗಳು ಸದ್ದಿಲ್ಲದೆ ಮುನ್ನೆಲೆಗೆ ಬರ್ತಾ ಇವೆ. ಪ್ರಧಾನಿ ಮೋದಿಯವರಿಗೆ ನೀಚ ಎಂದಿದ್ದಂತಹ ಹಿರಿಯ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಪಕ್ಷದಲ್ಲಿ ಮೂಲೆಗುಂಪಾದರು. ಆದರೆ ಸದನದೊಳಗೆ ಅತ್ಯಂತ ಕೆಟ್ಟ ಪದವನ್ನು ಬಳಸಿಯೂ ಕೂಡ ಬಿಜೆಪಿ ಮುಖಂಡ ಸಿ.ಟಿ. ರವಿ ರಾರಾಜಿಸಿದ್ದು ಏತಕ್ಕೆ? ಇದು ಪಕ್ಷವೊಂದರ ಸಂಸ್ಕೃತಿಯ ಪ್ರಶ್ನೆಗಿಂತಲೂ ಪಕ್ಷದೊಳಗೆ ಆಂತರಿಕ ಬೇಗುದಿ ಹೇಗಿದೆ ಎಂಬುದರ ಸೂಚನೆ ಕೂಡ ಹೌದು. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಸಿ.ಟಿ. ರವಿ ಅವರು ಬಿಜೆಪಿ ಹೈಕಮಾಂಡ್ನ ನೆಚ್ಚಿನ ವ್ಯಕ್ತಿ. ಸಂಸತ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಯ್ಕೆಯಾದ ಬಳಿಕ ತೆರವಾದಂತಹ MLC ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವ ಸಿ.ಟಿ. ರವಿ ಅವರ ವೃತ್ತಾಂತ, ರಾಜಕೀಯ ಅಪೇಕ್ಷೆ ಮತ್ತು ಅದಕ್ಕೆ ಇರುವಂತಹ ಬಿಜೆಪಿಯ ರಾಜಕೀಯ ಕಾರಣಗಳು ಹಾಗೂ ಸಿ.ಟಿ. ರವಿಯವರಿಗೆ ಇರುವ ಪಕ್ಷದೊಳಗಿನ ಬಣ ರಾಜಕಾರಣದ ಬೆಂಬಲ, ಅದಕ್ಕೆ ತಕ್ಕಂತೆ ಕುಣಿಯುವ ಗೋಧಿ ಮೀಡಿಯಾಗಳು ಇವೆಲ್ಲವೂ ಒಂದಕ್ಕೊಂದು ಪೂರಕವಾದ ಸಂಗತಿಗಳೇ ಸರಿ. ಕರ್ನಾಟಕದಲ್ಲಿ ಬಿಜೆಪಿಯು ಲಿಂಗಾಯತ ಒಕ್ಕಲಿಗ ಆಕ್ಸಿಸ್ ಮೂಲಕ ಬ್ರಾಹ್ಮಣ ಅಧಿಪತ್ಯಕ್ಕಾಗಿ ಹಾತೊರೆಯುತ್ತಿರುವುದು ಕಳೆದ 3 ದಶಕಗಳ ವಿದ್ಯಮಾನ. ಸಿ.ಟಿ. ರವಿ ಪ್ರಕರಣದ ಸುತ್ತ ನಡೆಯುತ್ತಿರುವ ಸಂಗತಿಗಳು ಮತ್ತು ವಿಜಯೇಂದ್ರ ವರ್ಸಸ್ ಸಿ.ಟಿ. ರವಿ ಅದೇ ಬೆಳವಣಿಗೆಯ ಎರಡನೇ ಹಂತ ಮಾತ್ರ. ಇದು ಅರ್ಥವಾಗಬೇಕಾದರೆ ನಾವು ಈ 3 ದಶಕಗಳ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಪ್ರವರ್ಧಮಾನಕ್ಕೆ ಬಂದದ್ದು 1994ರ ಅವಧಿಯಲ್ಲಿ. 1989ರಲ್ಲಿ 4 ಸ್ಥಾನ ಗೆದ್ದಿದ್ದಂತಹ ಬಿಜೆಪಿ 1994ರ ವೇಳೆಗೆ 40 ಸ್ಥಾನಗಳನ್ನು ಗೆದ್ದು ವಿರೋಧ ಪಕ್ಷವಾಗಿ ಹೊಮ್ಮುತ್ತೆ. 1999ರ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿಯ ವಿರೋಧ ಪಕ್ಷವಾಗಿತ್ತು. ಅಂದಿನಿಂದಲೂ ಬಿಜೆಪಿಯೊಳಗೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ತಿಕ್ಕಾಟ ನಡೆಯುತ್ತಲೇ ಬಂದಿದೆ. ಆರಂಭದಲ್ಲಿ ಯಡಿಯೂರಪ್ಪ ವರ್ಸಸ್ ಅನಂತಕುಮಾರ್, ಈಗ ಯಡಿಯೂರಪ್ಪ ವರ್ಸಸ್ BL ಸಂತೋಷ್ ತಾಕ್ಲಾಟ ನಡೆಯುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಡಿಯೂರಪ್ಪನವರನ್ನು ಮೂಲೆಗುಂಪು ಮಾಡಬಹುದೇ ಎಂಬ ಲೆಕ್ಕಾಚಾರವನ್ನು RSS ಮಾಡ್ತಲೇ ಬಂದಿದೆ. ಲಿಂಗಾಯತ ಸಮುದಾಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ RSS ಯಶಸ್ವಿಯಾದಂತೆ ಯಡಿಯೂರಪ್ಪನವರನ್ನು ಬದಿಗೆ ಸರಿಸುವ ಕಸರತ್ತನ್ನು RSS ನಿಲ್ಲಿಸಿಲ್ಲ. ಇದಕ್ಕೆ ಪೂರಕವಾದ ಅಂಕಿಅಂಶಗಳು RSSನವರ ಬಳಿ ಖಂಡಿತ ಇದ್ದಿರಬಹುದು. ಯಡಿಯೂರಪ್ಪನವರ ಕೈಗೆ ಲಿಂಗಾಯತ ನಾಯಕತ್ವ ಶಿಫ್ಟ್ ಆಗಿದ್ದರ ಹಿಂದಿನ ಮುಂದಿನ ಬೆಳವಣಿಗೆಗಳನ್ನು ಅವಲೋಕಿಸಬೇಕು. ಬ್ರಾಹ್ಮಣರು, ಶೆಟ್ಟರು ಮತ್ತು ಮಾರ್ವಾಡಿಗಳ ಪಕ್ಷವಾಗಿದ್ದ ಬಿಜೆಪಿ ಕರಾವಳಿ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಆರಂಭದಲ್ಲಿ ಕಂಡುಕೊಂಡಿತು. ಜನಸಂಘದ ಕಾಲದಲ್ಲಿ ಉಡುಪಿ ನಗರಸಭೆಯಲ್ಲಿ ಸಂಘ ಪರಿವಾರ ವಿಜಯವನ್ನು ಸಾಧಿಸಿತ್ತು. 1991ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 4 ಸೀಟ್ಗಳನ್ನು ಕೂಡ ಬಿಜೆಪಿ ಗೆದ್ದಿತ್ತು. 1998 ಮತ್ತು 99ರಲ್ಲಿ ಲೋಕಸಭಾ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಆದ ಬದಲಾವಣೆಗಳನ್ನು ನೋಡಬೇಕಾಗುತ್ತೆ. ಜನತಾದಳದಿಂದ ಉಚ್ಚಾಟಿತರಾಗಿದ್ದ ರಾಮಕೃಷ್ಣ ಹೆಗಡೆ ಅವರು 1998ರ ಲೋಕಸಭಾ ಚುನಾವಣೆ ವೇಳೆಗೆ ಲೋಕಶಕ್ತಿ ಪಕ್ಷವನ್ನು ಕಟ್ಟಿದರು. ಹೆಗಡೆಯವರು ಬ್ರಾಹ್ಮಣರಾದರೂ ಕೂಡ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಉತ್ತರ ಕರ್ನಾಟಕದಲ್ಲಿ ಅವರ ಹಿಡಿತ ದೊಡ್ಡ ಮಟ್ಟದಲ್ಲಿತ್ತು. ಆ ಭಾಗದ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ, ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಇವರೆಲ್ಲರೂ ಕೂಡ ಹೆಗಡೆಯವರ ಜೊತೆಗಿದ್ದವರೇ. ಸತತವಾಗಿ 2 ಲೋಕಸಭಾ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರ ಲೋಕಶಕ್ತಿ ಪಕ್ಷವು ಬಿಜೆಪಿ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಳ್ತು. ಮತ್ತೊಂದೆಡೆ 1999ರಲ್ಲಿ ಜನತಾದಳ ಹೋಳಾಯಿತು. ಜನತಾದಳದ JH ಪಟೇಲ್, ಲೋಕಶಕ್ತಿಯ ರಾಮಕೃಷ್ಣ ಹೆಗಡೆ, ಜಾರ್ಜ್ ಫರ್ನಾಂಡಿಸ್, ನಿತೀಶ್ ಕುಮಾರ್, ಶರತ್ ಯಾದವ್ ಇವರೆಲ್ಲರೂ ಸೇರಿಕೊಂಡು JDU ಅಂದರೆ ಜನತಾದಳ ಯುನೈಟೆಡನ್ನು ಕಟ್ಕೊಂಡ್ರು. ಅಖಿಲ ಭಾರತ ಮಟ್ಟದಲ್ಲಿ ಹುಟ್ಟಿದಂತಹ ಈ ಪಕ್ಷವು ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿತು. ರಾಮಕೃಷ್ಣ ಹೆಗಡೆಯವರ ನಿಧನದ ನಂತರ ಉತ್ತರ ಕರ್ನಾಟಕದಲ್ಲಿನ JDU ನಾಯಕರು ಬಿಜೆಪಿ ಜೊತೆಯಲ್ಲಿ ಸೇರಿಕೊಂಡ್ರು.
ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ, ಉಮೇಶ್ ಕತ್ತಿ ಅಂತವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡ್ರು. ಹೆಗ್ಡೆ ಅವರ ಬಳಿಕ ತೆರವಾದಂತಹ ಲಿಂಗಾಯತ ಲೀಡರ್ಶಿಪ್ ಜಾಗಕ್ಕೆ ಬಂದದ್ದು ಯಡಿಯೂರಪ್ಪನವರು. ಈ ಸಂದರ್ಭದಲ್ಲಿ 2004ರ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬರುತ್ತೆ. JDS ಮತ್ತು ಕಾಂಗ್ರೆಸ್ ಮಾಡಿಕೊಂಡಿದ್ದಂತಹ ಮೈತ್ರಿ ಸರ್ಕಾರವನ್ನು ಮುರಿದು JDSನ ಶಾಸಕರನ್ನು ಕರೆದುಕೊಂಡು ಹೋಗಿ BJPಯೊಂದಿಗೆ ಹೋದಂತಹ ಕುಮಾರಸ್ವಾಮಿ ಅವರು 2020 ಸರ್ಕಾರವನ್ನು ರಚಿಸಿಕೊಳ್ತಾರೆ. ಅಧಿಕಾರ ಹಂಚಿಕೆ ಸೂತ್ರದನ್ವಯ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರಿಸೋದಿಲ್ಲ. ಒಕ್ಕಲಿಗ ನಾಯಕತ್ವವು ಲಿಂಗಾಯತರಿಗೆ ಅನ್ಯಾಯ ಮಾಡಿತ್ತೆಂಬ ಆಕ್ರೋಶ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಲಿಂಗಾಯತರು BJPಯೊಂದಿಗೆ ಧ್ರುವೀಕರಣ ಆಗ್ತಾರೆ. ಯಡಿಯೂರಪ್ಪನವರ ಪರ ಅನುಕಂಪ ಹುಟ್ಟಿದ್ದನ್ನು, ಲಿಂಗಾಯತರು ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿದ್ದನ್ನು ಗಮನಿಸಿದಂತಹ ಅನಂತಕುಮಾರ್ ಕೂಡ ಮುಂದಿನ CM ಯಡಿಯೂರಪ್ಪನವರೇ ಅಂತ ಘೋಷಣೆಯನ್ನು ಮಾಡಿದ್ರು. BJP ಅಧಿಕಾರಕ್ಕೆ ಬರಲು ತಿಣುಕಾಡಿದ ರೀತಿಯಲ್ಲಿ ನಮಗೆ ಕಾಣುವಂತಹ ಸತ್ಯಗಳನ್ನು ಗಮನಿಸಬೇಕು. 2 ಬಾರಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಕರ್ನಾಟಕದಲ್ಲಿ BJPಗೆ ಬಹುಮತ ಸಿಗಲೇ ಇಲ್ಲ. ಅದಕ್ಕೆ ಕಾರಣ ಒಕ್ಕಲಿಗ ಪ್ರಾಬಲ್ಯವಿರುವ ಹಳೆ ಮೈಸೂರು ಭಾಗದಲ್ಲಿ BJPಗೆ ನೆಲೆ ಇಲ್ಲದಿರುವುದು ಸ್ಪಷ್ಟವಾಗುತ್ತೆ. ಈ ಭಾಗದಲ್ಲಿ JDS ಮತ್ತು ಕಾಂಗ್ರೆಸ್ ಗೆಲ್ಲುತ್ತಾ ಬಂದಿವೆ. ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷ ವಿಸ್ತರಣೆಯಾಗದಿದ್ದರೆ BJP ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವುದು ಕನಸಿನ ಮಾತು. 2008ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಅವರಿಗೆ ಬಹುಮತಕ್ಕೆ 3 ಸ್ಥಾನಗಳ ಕೊರತೆ ಇತ್ತು. 6 ಇತರ ಶಾಸಕರ ಆಪರೇಷನ್ ನಡೆಸಿ ಅಧಿಕಾರವನ್ನು ಹಿಡಿಬೇಕಾಯಿತು. 2018ರಲ್ಲಿ 114 ಸ್ಥಾನಗಳಿಗೆ BJP ಸೀಮಿತವಾಯಿತು. ದೊಡ್ಡ ಪಕ್ಷವಾಗಿ ಒಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪನವರು ಆಪರೇಷನ್ ಕಮಲ ನಡೆಸಲು ವಿಫಲರಾಗಿ ಬಹುಮತ ಸಾಬೀತು ಮಾಡಲಾಗದೆ ಮನೆಗೆ ಹೋದರು. 2019ರಲ್ಲಿ ಆಪರೇಷನ್ ಕಮಲ ನಡೆಸಿ ಅಧಿಕಾರಕ್ಕೆ ಬಂದದ್ದು ಈಗ ಇತಿಹಾಸ. ಮತ್ತೊಂದೆಡೆ ಯಡಿಯೂರಪ್ಪನವರ ಕುಟುಂಬದ ಪ್ರಾಬಲ್ಯ BJPಯೊಳಗೆ ಹೆಚ್ಚಾದಂತೆಯೇ ಅದರೊಳಗೆ ಮೊದಲಿನಿಂದಲೂ ಯಡಿಯೂರಪ್ಪ ವಿರೋಧಿ ಬಣ ಸಕ್ರಿಯವಾಗಿತ್ತು. BSY ವಿರೋಧಿ ಬಣದಲ್ಲಿ CT ರವಿ ಮೊದಲಿನಿಂದಲೂ ಗುರುತಿಸಿಕೊಂಡವರು. RSS BL ಸಂತೋಷ್, ಅನಂತಕುಮಾರ್, CT ರವಿ ಇವರು ಏನು ಆರಂಭದಿಂದಲೂ BSY ವಿರುದ್ಧವೇ ಇದ್ದಂಥವರು. ಲಿಂಗಾಯತರಿಂದ ಬ್ರಾಹ್ಮಣರ ಕೈಗೆ ಅಧಿಕಾರ ಸಿಗಬೇಕಾದ್ರೆ ಪಕ್ಷಕ್ಕೆ ಯಡಿಯೂರಪ್ಪ ಅನಿವಾರ್ಯ ಆಗುವಂತೆ ಇಲ್ಲ. ಇದು RSSನವರಿಗೆ ಗೊತ್ತಿರುವಂತಹ ಸತ್ಯ. ಯಡಿಯೂರಪ್ಪ ಇರದಿದ್ದರೂ ಕೂಡ ಲಿಂಗಾಯತರು BJPಯೊಂದಿಗೆ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಂಡು ಒಂದಿಷ್ಟು ಒಕ್ಕಲಿಗ ಮತಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರಷ್ಟೇ RSS ಧೂರಿನರು ಇಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯ. ಒಕ್ಕಲಿಗರನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕೆಂದು ಅರಿತಿದ್ದಂತಹ RSS ಅಶೋಕ್ ಅವರನ್ನು ಮುನ್ನೆಲೆಗೆ ತರುತ್ತೆ. ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಂತಹ ಅಶೋಕ್ ಅವರನ್ನು DCM ಮಾಡಲಾಗಿತ್ತು. ಅಶೋಕ್ ಅವರ ವೈಶಿಷ್ಟ್ಯ ಏನಂದರೆ ಅವರ ಹೊಂದಾಣಿಕೆ ರಾಜಕಾರಣ ಎಂದು BJPಯ ಯತ್ನಾಳ್ ಅಂತವರೇ ಮೂದಲಿಸ್ತಾರೆ. ಅಶೋಕ್ ಅವರು ಎಂದಿಗೂ ದೇವೇಗೌಡರನ್ನಾಗಲಿ, ಕುಮಾರಸ್ವಾಮಿ ಅವರನ್ನಾಗಲಿ, DK ಶಿವಕುಮಾರ್ ಅವರನ್ನಾಗಲಿ ಎದುರಾಕೊಳ್ಳುವಂತಹ ಚರಿತ್ರೆಯೇ ಇಲ್ಲ. ಅಂತಹ ಆರೋಪವನ್ನು BJPಯ ನಾಯಕರೇ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಒಕ್ಕಲಿಗರೆಂದರೆ ಪ್ರಧಾನವಾಗಿ ಹಳೆ ಮೈಸೂರು ಭಾಗವೇ ಎಂಬುದನ್ನು ನಾವು ಗಣನೆಗೆ ತೆಗೆದುಕೊಳ್ತಾರೆ. ಈ ಭಾಗದಲ್ಲಿ ಗಂಗಟ್ಕಾರರು, ಮೊರಸೊಕ್ಕಲಿಗರು ಮೇಲುಗೈ ಸಾಧಿಸಿದ್ದಾರೆ. ಹೀಗಾಗಿ ಸಹಜವಾಗಿ ಅಶೋಕ್ ಅವರ ನಾಯಕತ್ವವನ್ನು ಬೆಳೆಸುವುದು BJPಗೆ ಅನಿವಾರ್ಯವಾಗಿತ್ತು. 2008ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಯಡಿಯೂರಪ್ಪನವರನ್ನು ಕೆಳಗಿಳಿಸುವ ಸಂದರ್ಭದಲ್ಲಿ ಸದಾನಂದ ಗೌಡರನ್ನು ಆಯ್ಕೆ ಮಾಡಲು ಯಡಿಯೂರಪ್ಪ ಸೂಚಿಸಿದರು. ತಮ್ಮ ಜಾಗದಲ್ಲಿ ಬೇರೆಯ ಲಿಂಗಾಯತ ಲೀಡರ್ಶಿಪ್ ಬೆಳೆಯಬಾರದೆಂಬುದು ಅವರ ಉದ್ದೇಶವಾಗಿತ್ತು. ಅರೆಭಾಷೆ ಒಕ್ಕಲಿಗರಾದಂತಹ ಸದಾನಂದ ಗೌಡರು ಮೈಸೂರು, ಬೆಂಗಳೂರು, ಕೋಲಾರ, ಹಾಸನ, ತುಮಕೂರು ಈ ಭಾಗದ ಒಕ್ಕಲಿಗರು ತಮ್ಮ ಲೀಡರ್ ಆಗಿ ಭಾವಿಸಲೇ ಇಲ್ಲ. ಸದಾನಂದ ಗೌಡರು BSYಗೆ ಸೆಡ್ಡು ಹೊಡೆದು ತಾವು RSS ಹೇಳಿದಂತೆ ಕೇಳ್ತೇವೆ ಅಂದಾಗ ಯಡಿಯೂರಪ್ಪನವರು ಸಿಟ್ಟಾಗ್ತಾರೆ. ತಮ್ಮ ಜಾತಿಯವರನ್ನು ಬಿಟ್ಟು ಬೇರೆಯವರನ್ನು ಯಡಿಯೂರಪ್ಪ ತಂದು ಕೂರಿಸಿದ್ರು ಎಂಬ ಸಿಟ್ಟು ಕೂಡ ಲಿಂಗಾಯತರಲ್ಲಿ ಬೆಳೆಯತೊಡಗುತ್ತೆ. ಆಗ ಶೆಟ್ಟರ್ ಅವರನ್ನು ಕುರ್ಚಿಯಲ್ಲಿ ತಂದು ಕೂರಿಸಿ ಲಿಂಗಾಯತರ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಸರತ್ತನ್ನು ಯಡಿಯೂರಪ್ಪ ಮಾಡಿದ್ರು. ಮತ್ತೆ ಒಕ್ಕಲಿಗ ವಿಚಾರಕ್ಕೆ ಬರೋದಾದರೆ BJPಗೆ ಒಕ್ಕಲಿಗರ ಮತಗಳು ಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಅಶೋಕ್ ಅವರು ವಿಫಲರಾದಂಥ ಸಂದರ್ಭದಲ್ಲಿ ನಾಯಕತ್ವದ ಕುರ್ಚಿಗೆ ಕೈ ಹಾಕಿದವರಲ್ಲಿ CT ರವಿಯೂ ಒಬ್ಬರು. ಉಗ್ರ ಹಿಂದುತ್ವ ಪ್ರತಿಪಾದಕರಾದಂತಹ CT ರವಿಯವರು ಮಲೆನಾಡು ಭಾಗದ ನಾಮಧಾರಿ ಒಕ್ಕಲಿಗರು ಎಂಬುದನ್ನು ನಾವು ಗಮನಿಸಬೇಕು. ಮೈಸೂರು ಭಾಗದಲ್ಲಿ ನಾಮಧಾರಿ ಒಕ್ಕಲಿಗರ ಪ್ರಾಬಲ್ಯ ಖಂಡಿತ ಇಲ್ಲ. ಆದರೂ CT ರವಿಯವರಿಗೆ ಈ ನಾಯಕತ್ವ ನೀಡುವ ಕಸರತ್ತನ್ನು ಅನಿವಾರ್ಯವಾಗಿ BJP ಮಾಡಲೇಬೇಕಿತ್ತು. ಸದಾನಂದ ಗೌಡರಂತೆಯೇ CT ರವಿಯವರಿಗೂ ಕೂಡ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಪ್ರಾಬಲ್ಯದಲ್ಲಿ ಅಂದರೆ ಗಂಗಟಕಾರ ಒಕ್ಕಲಿಗರು, ಮೊರಸೊಕ್ಕಲಿಗರು ಇರುವಂತಹ ಭಾಗದಲ್ಲಿ ನಾಯಕರಾಗಿ ಬೆಳೆಸುವುದು ಸವಾಲಿನ ಸಂಗತಿ ಎಂಬುದನ್ನು ನಾವು ಮರೆಯೋಕ್ಕಾಗಲ್ಲ. 2019ರಲ್ಲಿ ಆಪರೇಷನ್ ಕಮಲ ನಡೆಸಿದ ಮುಂದಾಳತ್ವವನ್ನು ಯಡಿಯೂರಪ್ಪನವರೇ ವಹಿಸಿದರು. ಆದರೆ ಮಂತ್ರಿಮಂಡಲ ರಚಿಸಲು 1.5 ತಿಂಗಳು BJP ಹೈಕಮಾಂಡ್ ಅವರನ್ನು ಆಟ ಆಡಿಸ್ತು. ಎಷ್ಟರ ಮಟ್ಟಿಗೆ BL ಸಂತೋಷ್ ಪ್ರಬಲರಾಗಿದ್ದರು ಎಂಬುದನ್ನು ಈ ವಿದ್ಯಮಾನದಿಂದ ನಾವು ಗಮನಿಸ್ಬೋದು. 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಲಾಯಿತು. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ ಸೇರಿದಂತಹ ಗೋವಿಂದ ಕಾರಜೋಳ,
ಬೆಂಗಳೂರು ಭಾಗದ ಒಕ್ಕಲಿಗರಾದಂತಹ ಅಶ್ವಥ್ ನಾರಾಯಣ, ಲಿಂಗಾಯತ ಸಮುದಾಯದ ಲಕ್ಷ್ಮಣ್ ಸವದಿ, ಈ ಮೂವರು DCM ಆದರು. CT ರವಿ, ಅಶೋಕ್ ಅವರಿದ್ದರೂ ಕೂಡ ಅಶ್ವಥ್ ನಾರಾಯಣ ಅವರನ್ನು ಮುನ್ನೆಲೆಗೆ ತಂದು ಆ ಮೂಲಕ ಒಕ್ಕಲಿಗ ಪ್ರಯೋಗವನ್ನು RSS ಮುಂದುವರಿಸಿತು. ಆದರೆ ಯಾವುದೇ ಪ್ರಯೋಜನ ಖಂಡಿತ ಆಗಲಿಲ್ಲ ಎಂಬುದು ಮುಂದಿನ ಬೆಳವಣಿಗೆಗಳಿಂದ ಸ್ಪಷ್ಟವಾಗುತ್ತೆ. ಯಡಿಯೂರಪ್ಪ ಅವರನ್ನು ಇಳಿಸಿ ಬೊಮ್ಮಾಯಿ ಅವರನ್ನು CM ಕುರ್ಚಿಗೆ ಕೂರಿಸಿದ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರನ್ನು DCM ಆಗಿ ಮುಂದುವರಿಸಲಾಗಲಿಲ್ಲ. ಒಂದು ವೇಳೆ CT ರವಿ ಅವರು MLA ಚುನಾವಣೆಯಲ್ಲಿ ಗೆದ್ದಿದ್ದರೆ ಅವರೇ ವಿರೋಧ ಪಕ್ಷದ ನಾಯಕರಾಗುವಂತಹ ಸಾಧ್ಯತೆ ಕೂಡ ಇತ್ತು. ಅದಕ್ಕೆ ಅಡ್ಡಿಯಾಗಿದ್ದೇ ಯಡಿಯೂರಪ್ಪನವರ ಬಣ ಎನ್ನುತ್ತಾರೆ ರಾಜಕೀಯ ಪರಿಣಿತರು. ಚುನಾವಣೆಯಲ್ಲಿ CT ರವಿ ಸೋಲಲು ಶಿಕಾರಿಪುರದ ಧುರೀಣರು ಕೆಲಸ ಮಾಡಿದ್ದಾರೆ ಎಂಬ ಆರೋಪಗಳು ಇಂದಿಗೂ ಕೂಡ ಇವೆ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ಚುನಾವಣಾ ಉಸ್ತುವಾರಿಗಳನ್ನು ವಹಿಸಿದ್ದೇನೆ, ತನಗೊಂದು ಮಹತ್ವದ ಹುದ್ದೆ ಸಿಗುತ್ತದೆ ಎಂಬ ಹಂಬಲ ಸಹಜವಾಗಿ CT ರವಿಯವರಿಗೆ ಇತ್ತು. ಆದರೆ ಅವರು ಗೆಲ್ಲಿಲ್ಲ. ಈಗ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಿರುವುದರಿಂದ ವಿಧಾನಸಭೆ ವಿಪಕ್ಷ ನಾಯಕ ಸ್ಥಾನವನ್ನು ಒಕ್ಕಲಿಗ ಸಮುದಾಯದವರಿಗೆ ನೀಡಬೇಕಾದಂಥ ಅನಿವಾರ್ಯತೆ ಇತ್ತು. ಹೀಗಾಗಿ ಮತ್ತೆ ಅಶೋಕ್ ಅವರನ್ನು BJP ಮುಂದೆ ತಂತು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಂದಾಗಿ ವಿಧಾನ ಪರಿಷತ್ನಲ್ಲಿ ತೆರವಾದಂತಹ ಸ್ಥಾನಕ್ಕೆ ಮತ್ತೆ CT ರವಿ ಅವರನ್ನು BJPಯ ಹೈಕಮಾಂಡ್ ತಂದು ಕೂರಿಸ್ತು. MLC ಆಗಿ ಆಯ್ಕೆಯಾದಂತಹ ಬಳಿಕ ವಿಧಾನ ಪರಿಷತ್ ನಾಯಕತ್ವಕ್ಕೆ CT ರವಿ ಪ್ರಯತ್ನಿಸಿದರು. ಆದರೆ ವಿಧಾನಸಭೆಯಲ್ಲೂ ಒಕ್ಕಲಿಗ, ವಿಧಾನ ಪರಿಷತ್ನಲ್ಲೂ ಒಕ್ಕಲಿಗ ಎಂಬ ಸಂದೇಶ ಹೋದರೆ ಪಕ್ಷಕ್ಕೆ ಒಳಿತಾಗಲ್ಲ ಎಂಬುದು RSSನ ಲೆಕ್ಕಾಚಾರವಾಗಿತ್ತು. ಮುಂದಿನ ದಿನಗಳಲ್ಲಿ BL ಸಂತೋಷ್, ತೇಜಸ್ವಿ ಸೂರ್ಯ ಯಾರಾದರೂ ಬ್ರಾಹ್ಮಣ ಮುಖಗಳು ಮುಖ್ಯಮಂತ್ರಿ ಆಗಬೇಕೆಂಬುದು RSSನ ಹಂಬಲ. ಆದರೆ ಲಿಂಗಾಯತರಿಂದ ಬ್ರಾಹ್ಮಣರಿಗೆ ಅಧಿಕಾರ ಹಸ್ತಾಂತರವಾಗಲು ಮಧ್ಯದಲ್ಲಿ ಒಂದು ಒಕ್ಕಲಿಗ ಮುಖ ಅನಿವಾರ್ಯ. ಆ ಮುಖವಾಗಿ CT ರವಿಯವರನ್ನು ಆಯ್ದುಕೊಂಡಿರುವ ಸಾಧ್ಯತೆ ಇದೆ. ಇಲ್ಲವಾಗಿದ್ದರೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದಂತಹ CT ರವಿಯವರನ್ನು ಹುತಾತ್ಮನೆಂಬಂತೆ ಬಿಂಬಿಸುವ ಅವಶ್ಯಕತೆ ಪಕ್ಷಕ್ಕೆ ಇರಲಿಲ್ಲ. ನಾವು RSSನ ಕಾರ್ಯತಂತ್ರ ಏನೆಂಬುದನ್ನು ತಿಳಿಯಲು ಗೋಧಿ ಮೀಡಿಯಾಗಳು ಹೇಗೆ ವರ್ತಿಸ್ತವೆ ಎಂಬುದನ್ನು ಗಮನಿಸಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು, ಬಾಡೂಟದ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇವೆಲ್ಲವೂ ಇದ್ದಾಗಲೂ ಕೂಡ CT ರವಿಯ ಮಾಧ್ಯಮಗಳಿಗೆ ಮುಖ್ಯವಾಗಿದ್ದು ಈ ಕಾರಣಕ್ಕೆ. ಈ ವಿವಾದದಲ್ಲಿ CT ರವಿ ಹೀರೋ ಆಗುವುದು ವಿಜೇಂದ್ರ ಅವರಿಗೂ ಇಷ್ಟವಿಲ್ಲ ಎಂಬುದು ರಾಜಕೀಯ ವಲಯದ ಮಾತು. ಈಗ ಯಡಿಯೂರಪ್ಪನವರ ಜಾಗದಲ್ಲಿ ವಿಜೇಂದ್ರ, BL ಸಂತೋಷ್ ಅವರ ಜಾಗದಲ್ಲಿ CT ರವಿ ಕೂತ್ಕೊಂಡು ಈಗ ಕಾದಾಡ್ತಾ ಇರುವಂತೆ ಭಾಸ ಆಗ್ತಾ ಇದೆ. ಕತ್ತಿ ಗುರಾಣಿ ಮಾತ್ರ ಕಾಣುತ್ತಿವೆ. ಹಿಂದಿರುವ ವ್ಯಕ್ತಿಗಳು ಅಗೋಚರವಾಗಿದ್ದಾರೆ. ವಿಜೇಂದ್ರರನ್ನು ಅಧಿಕಾರದಿಂದ ಕೆಳಗಿಳಿಸಿ ಎಂಬ ಕೂಗು BJP ವಲಯದಲ್ಲಿ ಮುಖ್ಯವಾಗಿ ಸಂತೋಷ್ ಪಣದಲ್ಲಿ ಸಹಜವಾಗಿಯೇ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷನಾಗಿಯೋ ಅಥವಾ ರಾಜ್ಯದ ಮುಖ್ಯಮಂತ್ರಿಯಾಗಿಯೋ ಅಧಿಕಾರ ಹಿಡಿಯುವ ಹಂಬಲ CT ರವಿಯವರಿಗೆ ಇದ್ದರೆ ಖಂಡಿತ ಆಶ್ಚರ್ಯ ಪಡಬೇಕಾಗಿಲ್ಲ. ಯಡಿಯೂರಪ್ಪ ಬಣದಿಂದ ಸಂತ್ರಸ್ತರಾದವರೆಲ್ಲರೂ ಕೂಡ CT ರವಿಯವರ ಪರ ಬ್ಯಾಟ್ ಬೀಸುತ್ತಿರುವುದನ್ನು ನೋಡಿದರೆ BJPಯೊಳಗೆ ಈ ವಿಚಾರದಲ್ಲೂ ಎರಡು ವಿಭಾಗಗಳಾಗಿರುವುದು ಸ್ಪಷ್ಟವಾಗ್ತದೆ. ಇದು ಪಕ್ಕಾ ಒಕ್ಕಲಿಗ ನಾಯಕತ್ವ ಬೆಳೆಸಲು BJP ಮಾಡುತ್ತಿರುವಂತಹ ಪ್ಲಾನ್. BJP ಜೊತೆ ಹೋಗಿರುವ ಕುಮಾರಸ್ವಾಮಿ ಅವರು ಎಚ್ಚೆತ್ತುಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಮುಂದೇನಾಗುತ್ತೋ ಶಿವನೇ ಬಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.